ಚೇತೋದರ್ಪಣ ಮಾರ್ಜನಂ. ಸೊ 7 ಪ್ರಕಾರ ನಾವು ನೋಡಿದ್ರಿ. ಇಷ್ಟು ಫಸ್ಟ್ ಮೊದಲನೇ ಶ್ಲೋಕನ 7 ಪ್ರಕಾರವಾಗಿ ಡಿವೈಡ್ ಮಾಡ್ತಾರೆ. ಏನೇನು? ಚೇತೋದರ್ಪಣ ಮಾರ್ಜನಂ, ಭವಮಹಾದಾವಾಗ್ನಿ ನಿರ್ವಾಪನಂ, ಶ್ರೇಯ ಕೈರವ ಚಂದ್ರಿಕಾ ವಿತರಣಂ, ವಿದ್ಯಾವಧು ಜೀವನಂ, ಆನಂದಾಂಬುದಿವರ್ಧನಂ, ಪ್ರತಿಪದಂ, ಪೂರ್ಣಾಮೃತ ಸ್ವಾದನಂ, ಸರ್ವಾತ್ಮ ಸ್ನಪನಂ, ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಈ ತರ ಬಂದು ಏನು 7 ಪ್ರಕಾರ ಬಂದು ಡಿವೈಡ್ ಮಾಡ್ತಾ ಇದ್ದಾರೆ ಇದರಲ್ಲಿ ಮೊದಲನೇದು ಬಂದು ಚೇತೋದರ್ಪಣ ಮಾರ್ಜನಂ. ಸೊ ಚೇತೋದರ್ಪಣ ಮಾರ್ಜನಂ ಇದ್ರ ಮುಂಚೆನೆ ನಾವು ನೋಡಿದ್ರಿ ಬಂದು ನೆನ್ನೆ ಕೇಳಿಸ್ಕೊಂಡ್ರೆ ಏನು, ಜೀವಿ ಅನ್ನೋದೇನಾಯ್ತು, ಅದು ತಟಸ್ಥ ಶಕ್ತಿ. ಜೀವಿ ಅನ್ನೋದು ಬಂದು ತಟಸ್ಥ ಶಕ್ತಿ. ಅದು ಅಂತರಂಗ ಶಕ್ತಿನೂ ಅಲ್ಲ, ಬಹಿರಂಗ ಶಕ್ತಿನೂ ಅಲ್ಲ. ಸೊ ಎರಡಕ್ಕೂ ಸೆಂಟ್ರಲ್ ಇರೋದ್ರ ಕಾರಣದಿಂದ ಅದು ಯಾವ ಕಡೆ ಬೇಕಂದ್ರೆ ಆ ಕಡೆ ಹೋಗ್ಬೋದು. ಆಧ್ಯಾತ್ಮಿಕ, ಸೊ ಯಾವ ಕಡೆ ಬೇಕಂದ್ರೆ ಆ ಕಡೆ ಹೋಗ್ಬೋದು. ಆಧ್ಯಾತ್ಮಿಕ ಶಕ್ತಿ ಬೇಕಂದ್ರೆ ಆಧ್ಯಾತ್ಮಿಕ ಕಡೆ ಹೋಗ್ಬೋದು. ಬಹಿರಂಗ ಶಕ್ತಿ ಅಂದ್ರೆ ಮಾಯಾ ಕಡೆ ಆಕರ್ಷಿತ ಆದ್ರೆ ಮಾಯಾ ಕಡೆ ಹೋಗ್ಬೋದು. ಯಾವ ಕಡೆ ಆಕರ್ಷಿತ ಆಗುತ್ತೋ ಆ ಕಡೆ ಹೋಗ್ಬೋದು. ನಾನೇ ನೋಡಿದ್ರೆ ಯಾಕಂದ್ರೆ ಅದು ತಟಸ್ಥ. ಯಾವ ಕಡೆ ಬೇಕಂದ್ರೆ ನಾವು ಹೋಗ್ಬೋದು ಅದು. ಸೊ ಸ್ವಲ್ಪ ಜೀವಿಗಳು ಏನಾಯ್ತು, ಜೀವಿ ಯಾವಾಗ ಸೃಷ್ಟಿ ಆಯ್ತು ಅವಾಗ ಏನಾಯ್ತು, ಸ್ವಲ್ಪ ಜೀವಿಗಳು ಬಂದು ಆಧ್ಯಾತ್ಮಿಕ ಲೋಕ ಕಡೆ ಹೋಗ್ಬಿಡ್ತು. ಅವರು ಭಗವಂತನ ಧಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ ಸ್ವಲ್ಪ ಜೀವಿಗಳು ಏನಾಯ್ತು, ಸ್ವರೂಪಾರ್ಥರ್ಹೀನ ನಿಜ ಸುಖ ಪರಾನ್ ಕೃಷ್ಣ ವಿಮುಖಾನ್ ಹರೇರ್ ಮಾಯಾ ದಂಡನ್ ಕಲನಿಸಿ ಝಾಲೈ ಕಲಯತಿ. ಸೊ ಏನಾಯ್ತು ಇಲ್ಲಿ, ಸ್ವರೂಪಾರ್ಥರ್ಹೀನ ನಿಜ ಸುಖ ಪರಾನ್ ಕೃಷ್ಣ ವಿಮುಖಾನ್. ಸೊ ಇಲ್ಲೇನಾಯ್ತು, ಸ್ವರೂಪನ ಮರ್ತು ಬಿಟ್ರಿ ನಾವು ಬಂದು ಏನಿಗೆ, ಕೃಷ್ಣ ವಿಮುಖ ನಿಜ ಸುಖ ಪರ. ಆದ್ರೆ ನಾವು ಎಂಜಾಯ್ ಮಾಡೋಕ್ಕೋಸ್ಕರ ನಾವೇನಾಯ್ತು, ನಾವು ಬಂದು ಕೃಷ್ಣನ ಮರ್ತು ಬಿಟ್ಟು ಕೃಷ್ಣಕ್ಕೆ ವಿಮುಖ ಆಗಿ ಈ ಮಾಯಾ ಜಗತ್ ಕಡೆ ನಾವು ಬಂದು ಆಕರ್ಷಿತ ಆಗ್ತೀವಿ. ಅವಾಗ ಇಲ್ಲಿ ಬಂದಿದ ತಕ್ಷಣ ಏನಾಯ್ತು, ಬಂದು ನಾವು ಇಲ್ಲಿ ಬಂದು ಮಾಯಾಕ್ಕೆ ಆಕರ್ಷಿತ ಆಗ್ತಾ ಇದ್ರಿ. ಆಕ್ಚುಲಿ ನಾವು ಬಂದು ನೋಡಿ ಇಲ್ಲಿ ಬಂದು ಏನ್ಕೋಸ್ಕರ ಬಂದಿದ್ದು, ಸುಖ ಎಂಜಾಯ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಬರ್ತೀರಿ. ಸುಖ ಎಂಜಾಯ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಬಂದಿದ್ದು. ಆದ್ರೆ ಯಾವಾಗ್ಲೂ ಬಂದು ಭಗವಂತ ಹೇಳ್ತಾರೆ, ಮಮೈ ವಾಂಶೋ ಜೀವ ಲೋಕೆ ಜೀವಭೂತ ಸನಾತನ. ಜೀವಗಳೆಲ್ಲ ಯಾರು, ನನ್ನ ಅಂಶ. ಜೀವಗಳೆಲ್ಲ ಯಾರು, ನನ್ನ ಅಂಶ. ಸೊ ಅಂದ್ರೆ ಏನು, ಭಗವಂತ ಬಂದು ಸಚ್ಚಿದಾನಂದಮಯ. ಜೀವಗಳು ಯಾರು, ಭಗವಂತನ ಅಂಶ ಆಗಿರೋದ್ರಿಂದ ಜೀವಗಳು ಕೂಡ ಏನು, ಸಚ್ಚಿದಾನಂದಮಯನೇ. ಭಗವಂತ ಯಾವ ತರ ಸಚ್ಚಿದಾನಂದನೋ ಜೀವಗಳು ಕೂಡ ಅದೇ ತರನೇ ಸಚ್ಚಿದಾನಂದನೇ. ಸೊ ಅದರಿಂದ ಏನು, ಆ ಜೀವಿ ಅನ್ನೋದು ಕೂಡ ಬಂದು ಏನು, ಚಿನ್ಮಯ ಸ್ವರೂಪ. ಆದ್ರೆ ಇಲ್ಲಿರೋದೇನು, ಈ ಭೌತಿಕ ಲೋಕ ಅನ್ನೋದೇನು ಭೌತಿಕ. ಅಂದ್ರೆ ಇದು ಮಾಯಾ ಜಗತ್ ಅನ್ನೋದು ಬಂದು ಭೌತಿಕ. ಆದ್ರೆ ಜೀವಿ ಅನ್ನೋದು ಬಂದು ಚಿನ್ಮಯ. ಯಾವಾಗ್ಲೂ ಬಂದು ಒಂದು ಭೌತಿಕ ವಿಷಯ ಬಂದು ಯಾವಾಗ್ಲೂ ಚಿನ್ಮಯ ವಿಷಯನ ಸ್ಪರ್ಶ ಮಾಡಕ್ಕಾಗಲ್ಲ. ಯಾವಾಗ್ಲೂ ಅದು ಬಂದು ಒಂದು ಭೌತಿಕ ವಸ್ತು ಬಂದು ಚಿನ್ಮಯ ವಸ್ತುನ ಸ್ಪರ್ಶ ಮಾಡಕ್ಕಾಗಲ್ಲ. ಅಂದ್ರೆ ಏನು, ಇಲ್ಲಿರೋದೆಲ್ಲ ಭೌತಿಕನೇ, ನಾವೇನು ಚಿನ್ಮಯ ಅಂದ್ರೆ ಆಧ್ಯಾತ್ಮಿಕ. ಯಾವಾಗ್ಲೂ ಇಲ್ಲಿರೋ ಭೌತಿಕ ವಸ್ತು ನಮ್ನ ಆತ್ಮನ ಸ್ಪರ್ಶ ಮಾಡಕ್ಕೆ ಆಗಲ್ಲ. ಮತ್ತೆ ನಾವಿಲ್ಲಿ ಸೊ ಇಲ್ಲಿ ಜಾಗ್ರತೆ ಕೆಲ್ಸ್ಬೇಕು. ಸೊ ಕರೆಕ್ಟಾಗಿ ಕೆಲ್ಸ್ಕೊಳ್ಳಿ, ಇಲ್ಲಿರೋದೆಲ್ಲ ಬಂದು ಭೌತಿಕನೇ, ಆದ್ರೆ ನಾವ್ಯಾರು ಆಧ್ಯಾತ್ಮಿಕ. ಸೊ ಇಲ್ಲಿರೋ ಭೌತಿಕ ವಿಷಯ ಯಾವಾಗ್ಲೂ ಬಂದು ನಮ್ನ ಸ್ಪರ್ಶ ಮಾಡಕ್ ಆಗಲ್ಲ. ಆದ್ರೆ ನಾವ್ ಇಲ್ಲೇನಕ್ ಬಂದಿದ್ದು, ಸೊ ನಿಜ ಸುಖ ಪರ ಬಂದು ನಾವೇನ್ ಮಾಡಿದ್ರಿ, ಇಲ್ಲಿ ನಾವ್ ಎಂಜಾಯ್ ಮಾಡ್ಬೇಕು ಅಂತ ಬಂದ್ರಿ, ಆನಂದ ಅನುಭವಿಸ್ಬೇಕು ಅಂತ ಬಂದ್ರಿ. ಆದ್ರೆ ನೀವ್ ಯಾರು ಆಧ್ಯಾತ್ಮಿಕ. ಇಲ್ಲಿ ಭೌತಿಕ ಇರೋದು, ಇಲ್ಲಿ ಭೌತಿಕ ಯಾವಾಗ್ಲೂ ಬಂದು ನಮ್ನ ಸ್ಪರ್ಶ ಮಾಡಕ್ ಆಗಲ್ಲ. ಮತ್ತೆ ಯಾವ ತರ ನಾವು ಬಂದು ಆನಂದ ಅನುಭವಿಸೋದು? ಅದಕ್ಕೋಸ್ಕರ ಮಾಯಾದೇವಿ ಏನ್ ಮಾಡುತ್ತೆ, ಎರಡು ದೇಹನ ಸೃಷ್ಟಿ ಮಾಡುತ್ತೆ. ಏನು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಎರಡು ದೇಹ ಇದೆ. ಓಕೆನಾ. ಸ್ಥೂಲ ಶರೀರ, ಈ ಮೇಲ್ಗಡೆ ಇರೋ ಪಂಚಭೌತಿಕ ಶರೀರನ ಸ್ಥೂಲ ಶರೀರ ಅಂತ ಕರೀತೀವಿ. ಆದ್ರ ಒಳಗಡೆ ಇನ್ನೊಂದು ಶರೀರ ಇದೆ, ಏನದು ಸೂಕ್ಷ್ಮ ಶರೀರ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್, ಇದು ಸೂಕ್ಷ್ಮ ಶರೀರ ಆಯ್ತು. ಅದ್ರ ಒಳಗಡೆ ಆತ್ಮ ಇದೆ, ಅಂದ್ರೆ ಜೀವಿ. ಇಲ್ಲೇನ್ ಬಂದಿದ್ದು, ಎಂಜಾಯ್ ಮಾಡಕ್ಕೆ. ಸೊ ಇಲ್ಲೇನು ಎಂಜಾಯ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಈ ಎರಡು ಶರೀರನ ಸೃಷ್ಟಿ ಮಾಡ್ತು. ಈ ಎರಡು ಶರೀರ ಸೃಷ್ಟಿ ಮಾಡಿದ್ಮೇಲೆನು ಒಂದಕ್ಕೊಂದು ಲಿಂಕ್ ಇಲ್ಲ, ಒಂದಕ್ಕೊಂದು ಲಿಂಕ್ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಸೊ ಮಾಯಾದೇವಿ ಏನ್ ಮಾಡುತ್ತೆ, ಅದಕ್ಕೋಸ್ಕರ ಆಸಕ್ತಿ ಅನ್ನೋ ಪ್ರಾಡಕ್ಟ್ ನ ಸೃಷ್ಟಿ ಮಾಡುತ್ತೆ. ಆಸಕ್ತಿ ಅನ್ನೋ ಪ್ರಾಡಕ್ಟ್ ನ ಸೃಷ್ಟಿ ಮಾಡ್ಬಿಟ್ಟು ಈ ಶರೀರದ ಮೇಲೆ ಆಗ್ಬಿಡುತ್ತೆ, ಈ ಶರೀರದಲ್ಲಿ ಇನ್ಸ್ಟಾಲ್ ಮಾಡುತ್ತೆ ಅದನ್ನ.
ಅವಾಗ ಏನಾಯ್ತು, ಈ ಮೇಲ್ಗಡೆ ಇರೋ ಶರೀರ ಮೇಲೆ ಒಳಗಡೆ ಇರೋ ಶರೀರಕ್ಕೆ ಆಸಕ್ತಿ, ಒಳಗಡೆ ಇರೋ ಶರೀರ ಮೇಲೆ ಆತ್ಮಗೆ ಆಸಕ್ತಿ. ಅಂದ್ರೆ ಏನು, ಸ್ಥೂಲ ಶರೀರ ಮೇಲೆ ಸೂಕ್ಷ್ಮ ಶರೀರಕ್ಕೆ ಆಸಕ್ತಿ, ಸೂಕ್ಷ್ಮ ಶರೀರಕ್ಕೆ ಮೇಲೆ ಆತ್ಮಗೆ ಆಸಕ್ತಿ ಬಂದ್ಬಿಡ್ತು. ಇವಾಗ ಏನಾದ್ರು ಈ ಮೇಲ್ಗಡೆ ಶರೀರಕ್ಕೆ ಏನಾದ್ರು ಆಯ್ತಾ ಅಂದ್ರೆ ಸೊ ಒಳಗಡೆ ಇರೋ ಶರೀರಕ್ಕೆ ನೋವಾಗುತ್ತೆ. ಆದ್ರೆ ಒಳಗಡೆ ಶರೀರಕ್ಕೆ ಯಾವಾಗ ಬಂದು ಫೀಲ್ ಮಾಡುತ್ತೋ ಅವಾಗ ಆತ್ಮನು ಫೀಲ್ ಮಾಡೋ ತರ ಅನುಭವ ಯೋಚನೆ ಮಾಡುತ್ತೆ, ಅನುಭವ ಆಗುತ್ತೆ ಅಷ್ಟೇ. ಅದಾದ್ರೆ ನಿಜವಾಗ್ಲೂ ಅದ್ರ ನೋವಾಗ್ತಾ ಇಲ್ಲ, ಆತರ ನೋವಾಗೋ ತರ ಫೀಲ್ ಮಾಡ್ತಾ ಇದೆ ಅಷ್ಟೇ. ಯಾವ ತರ ಅಂದ್ರೆ ಸೊ ಇವಾಗ ಒಂದು ತಾಯಿ ಮಗು ಇರ್ತಾರೆ, ಮಗುಕ್ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ತಾಯಿ ಯಾವ ತರ ಅಳ್ತಾ ಇರುತ್ತಲ್ಲೋ ಆ ಮಗುಕ್ಕಿಂತ ತುಂಬಾ ನೋವು ತಾಯಿಗಿರುತ್ತೆ. ಯಾಕೆ, ಆದ್ರೆ ನೋವು ಪಡೆದಿರೋದು ಎಲ್ಲ ಆಕ್ಸಿಡೆಂಟ್ ಆಗಿರೋದು ಎಲ್ಲ ಮಗುಗೆ. ಆದ್ರೆ ನೋವು ಏನ್ಗಿರುತ್ತೆ, ಯಾರಿಗಿರುತ್ತೆ, ಆ ತಾಯಿಗೂ ಇರುತ್ತೆ. ಯಾಕೆ, ಆಸಕ್ತಿ ಕಾರಣದಿಂದ. ಆಸಕ್ತಿ ಕಾರಣದಿಂದ ಅಂದ್ರೆ ಆ ನೋವು ಬಂದಿರೋದಾಗಿರ್ಲಿ, ಸೊ ಇಲ್ಲಿ ಆ ಮಗು ಕಲೆಕ್ಟರ್ ಆದ್ರೆ ಸೊ IAS ಪಾಸ್ ಆದ್ರೂ ಸಂತೋಷ ಆಗಿರ್ಲಿ, ಎರಡೂ ಬರೋದು ಆ ಮಗುಗೆನೆ. ಆದ್ರೆ ಆ ಮಗು ಮೇಲೆ ಆಸಕ್ತಿ ಕಾರಣದಿಂದ ಆ ತಾಯಿನೂ ಫೀಲ್ ಆಗ್ತಾ ಇದೆ ಅಷ್ಟೇ, ತಾಯಿನೂ ಫೀಲ್ ಆಗ್ತಾ ಇದೆ ಅಷ್ಟೇ. ಅದೇ ತರನೇ ಸೊ ಇಲ್ಲೇನೇ ಬರ್ಲಿ ಈ ಶರೀರಕ್ಕೆ ಬರುತ್ತೆ, ಈ ಶರೀರದ ಬರೋದು, ಈ ಮೇಲ್ಗಡೆ ಶರೀರಕ್ಕೆ ಬರೋದು. ಆದ್ರೆ ಆ ಶರೀರ ಮೇಲೆ ಆಸಕ್ತಿನಿಂದ ಒಳಗಡೆ ಮನಸ್ಸು ಫೀಲ್ ಆಗುತ್ತೆ, ಮನಸ್ಸು ಫೀಲ್ ಆಗ್ತಾ ಇರೋದ್ರಿಂದ ಆತ್ಮನು ಫೀಲ್ ಆಗ್ತಾ ಇದೆ ಅಷ್ಟೇ ಅಲ್ಲಿ. ಅಂದ್ರೆ ಏನು, ಸೊ ಆದ್ರೆ ಆತ್ಮ ನಿಜವಾಗ್ಲೂ ಅವನು ಅನುಭವಿಸ್ತಾ ಇಲ್ಲ, ಅನುಭವಿಸ್ತಾ ಇರೋ ಫೀಲ್ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಆತ್ಮ ಯಾವಾಗ್ಲೂ ಅನುಭವಿಸಕ್ಕೆ ಆಗಲ್ಲ. ಅಂದ್ರೆ ಏನು, ಸೊ ಇಲ್ಲಿರೋದು ಆತ್ಮ ಯಾವಾಗ್ಲೂ ಬಂದು ಏನು ಎಂಜಾಯ್ ಮಾಡಕ್ ಆಗಲ್ಲ ಇಲ್ಲಿ. ಅದ್ರಿಗೆ ಆತ್ಮಕ್ಕೆ ನಾವೇ ಚೂಸ್ ಮಾಡಿರೋದ ಇದು, ನಾವ್ ಎಂಜಾಯ್ ಮಾಡ್ಬೇಕು ಅಂತ ನಾವೇ ಚೂಸ್ ಮಾಡಿ ಬಂದಿರೋದ ಅಟ್ ದ ಟೈಮ್ ಆಫ್. ಹೌದೌದು ಕಂಪಲ್ಸರಿ. ಬಟ್ ಆ ಕಡೆ ನಾವು ಆಕರ್ಷಿತ ಏನಕ್ಕಾಗಿಲ್ಲ, ಬಿಕಾಸ್ ಇದಕ್ಕಿನ್ನ ಚೆನ್ನಾಗಿ ಆಧ್ಯಾತ್ಮ ಲೋಕ ಇದೆ, ಬಟ್ ಆ ಕಡೆ ಏನಕ್ಕೆ ಆಕರ್ಷಣೆ ಆಗಿಲ್ಲ ನಮ್. ಅದೇ ಮಿಥ್ಯ ಅಹಂಕಾರ. ನಾನು ಕೃಷ್ಣ ನಾನು ಎಂಜಾಯ್ ಮಾಡೋ, ಇಲ್ಲಿದ್ದು ಸೇವಕ ಧರ್ಮ, ಆಧ್ಯಾತ್ಮಿಕ ಲೋಕದಲ್ಲಿದೆ ಸೇವಕ ಧರ್ಮ. ಆದ್ರೆ ನಮ್ಗೆ ಸೇವಕ ಹಾಕಕ್ ಇಷ್ಟ ಇಲ್ಲ ಅಲ್ವಾ. ಅದು ನಾವು ಇವಾಗ ಸೋಲ್ ಇಸ್ ಎಟರ್ನಲ್ ಅಂತ ಹೇಳಿದಾಗ ನೈದರ್ ವಿ ಆರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ನಾವು ಕ್ರಿಯೇಟ್ ಆಗಿಲ್ಲ, ಸೊ ನಾವು ಎಂದೆಂದಿಗೂ ಇರ್ತೀವಿ ಅಂತ ಅರ್ಥ. ಸೊ ನಾವು ಅಂದ್ರೆ ಅದು ಸೋರ್ಸ್ ಹೆಂಗೆ ಅಂದ್ರೆ ನಾವ್ ಈ ಕಡೆ ಹೆಂಗ್ ತಿರುಗ್ಕೊಂಡ್ವಿ ಅನ್ನೋದು ಹೆಂಗ್ ಗೊತ್ತಾಗತ್ತೆ ನಾವು. ಅದಕ್ಕೆ ಅದು ಭಕ್ತಿ ನೋಟ್ ಅವ್ರು ಆಲ್ರೆಡಿ ಹೇಳ್ಬಿಟ್ರಲ್ಲ ಇದ್ರ ವಿಷಯ ಆಲ್ರೆಡಿ ಸ್ವಾಮಿ ಮಹಾರಾಜ್ ತುಂಬಾನೇ ಹೇಳಿದ್ದಾರೆ. ಅದನ್ನ ಇದ್ರ ಕಡೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಎಷ್ಟು ಯೋಚನೆ ಮಾಡಿದ್ರು ಇದು ಬಂದು ಅನ್ಲಿಮಿಟೆಡ್, ಇದು ತಲೆ ಓಡಿಸ್ತಾನೆ ಇರಬೇಕು. ಇನ್ಕನ್ಸೀವಬಲ್. ಅದೇ ಆಕ್ಚುಲಿ ಭಕ್ತಿ ನೋಟ್ ಹಾಗೂ ಜೈವ ಧರ್ಮದಲ್ಲಿ ಹೇಳ್ತಾರೆ ತಾನ, ಯಾವಾಗ ಬಂದು ಕ್ಷೀರೋದಕ್ಷ ವಿಷ್ಣುನಿಂದ ನಾವು ಬಂದು ಜೀವಿಗಳು ಬಂದ್ರಿ. ಆಕ್ಚುಲಿ ಜೀವಿಗಳು ನಾವು ಕ್ಷೀರೋದಕ್ಷ ವಿಷ್ಣುದಲ್ಲಿ ಆಲ್ರೆಡಿ ಜೀವಿಗಳಿದ್ದೀರಿ. ನಾವು ಬಂದು ಸೃಷ್ಟಿ ಆಗಿರೋದೇನು ಇಲ್ಲ, ನಾವು ಸೃಷ್ಟಿ ಆಗಿರೋದು ಏನೂ ಇಲ್ಲ, ಜೀವಿಗಳು ಆಲ್ರೆಡಿ ಇದ್ರಿ. ನಾವು ಬಂದು ಯಾವಾಗ ಬಂದು ಹೊರಗಡೆ ಪ್ರಕಟಿತ ಆದ್ರು ಅವಾಗ ಬಂದು ಎರಡು ಆಪ್ಷನ್, ತಟಸ್ಥಾನದಲ್ಲಿ ನಾವು ಪ್ರಕಟಿತ ಆಗ್ತೀರಿ, ಅದು ಆಧ್ಯಾತ್ಮಿಕ ಲೋಕನೂ ಅಲ್ಲ ಭೌತಿಕ ಲೋಕನೂ ಅಲ್ಲ. ಆ ತರ ಸ್ಥಾನದಲ್ಲಿ ನಾವು ಪ್ರಕಟಿತ ಆಗೋದ್ಮೇಲೆ ಏನಾಗುತ್ತೆ, ನಾವು ಬಂದು ಭೌತಿಕ ಲೋಕ ಕಡೆ ಆಕರ್ಷಿತ ಆಗ್ತೀವಿ. ಯಾಕಾದ್ರಿ, ಯಾವಾಗ ನಮ್ಮ ಒಳಗಡೆ ಆ ತರ ಸೇವಕ ಅಂದ್ರೆ ಆ ಮಿಥ್ಯ ಅಹಂಕಾರ ಅನ್ನೋದು ಬಂತು, ನಾನು ಎಂಜಾಯ್ ಮಾಡ್ಬೇಕು ಅನ್ನೋದು, ಸೊ ಇದು ಬಂದು ಯಾವಾಗ್ಲೂ ಹೇಳಕ್ಕಾಗಲ್ಲ. ಬಂತು ಆ ಕಡೆ ಈ ಕಡೆ ಆಕರ್ಷಿತ ಆಗಿದ್ರಿ ಬಂದ್ರಿ ಅಷ್ಟೇ, ಈ ಕಡೆ ಆಕರ್ಷಿತ ಆಗಿ ಬಂದ್ರಿ. ಆಕ್ಚುಲಿ ನಾವು ಬರೋ ಕೂಡ ನಾವು ಬಂದು ನೋಡಿ ಇಲ್ಲಿ ಬರೀ ಇಚ್ಛೆ ಪ್ರಕಟಿತ ಮಾಡಕ್ ಆಗುತ್ತೆ ಅಷ್ಟೇ. ಜೀವಿ ಅನ್ನೋದು ಬಂದು ನೋಡಿ ಅಲ್ಲಿ ಆಕ್ಚುಲಿ ಮಿನಿಮಮ್ ಅಂಶ ಭಾಗದಲ್ಲಿ ಇರುತ್ತೆ, ಅದ್ರಕ್ಕೆ ಪೂರ್ಣ ಶಕ್ತಿ ಎಲ್ಲಿ ಇಲ್ಲ. ಸೊ ಈ ಕಡೆ ಭೌತಿಕ ಶಕ್ತಿ ಆಗಿರ್ಲಿ, ಆಧ್ಯಾತ್ಮಿಕ ಲೋಕಕ್ಕಾಗಿರ್ಲಿ, ಭೌತಿಕ ಲೋಕಕ್ಕಾಗಿರ್ಲಿ ಜೀವಿ ಹೋಗೋ ಸ್ವತಂತ್ರ ಇಲ್ಲ. ಜೀವಿ ಇಚ್ಛೆ ಪ್ರಕಟಿತ ಮಾಡುತ್ತೆ ಅಷ್ಟೇ, ನಾನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಾ ಭೌತಿಕ ಲೋಕಕ್ಕೆ ಹೋಗ್ಬೇಕಾ ಅಂತ. ಭೌತಿಕ ಲೋಕಕ್ಕೆ ಹೋಗ್ಬೇಕು ಅನ್ನೋವಾಗ ಮಾಯಾಶಕ್ತಿ ನಮ್ಗೆ ಆ ಮಾಯಾ ಬಲ ಕೊಟ್ಟು ಈ ಕಡೆ ಕೇಳ್ಕೊಳುತ್ತೆ. ಅದೇ ಆಧ್ಯಾತ್ಮಿಕ ಶಕ್ತಿ ಹೋಗ್ಬೇಕು ಅನ್ಕೊಂಡಿದ್ರೆ ಅವಾಗ ಆಧ್ಯಾತ್ಮಿಕ ಸ್ವರೂಪ ಶಕ್ತಿ ಏನ್ ಮಾಡುತ್ತೆ, ಆಧ್ಯಾತ್ಮಿಕ ಶಕ್ತಿ ಕೊಟ್ಬಿಟ್ಟು ಅಂದ್ರೆ ಚಿತ್ ಬಲ ಕೊಟ್ಟು ಆ ಕಡೆ ಕರ್ಕೊ ಹೋಗುತ್ತೆ. ಜೀವಿ ಅಲ್ಲೂ ಕೂಡ ಬಂದು ಏನು ಸ್ವತಂತ್ರ ಇಚ್ಛೆ ಪ್ರಕಟಿತ ಮಾಡೋದ್ಬೋದು ಅಷ್ಟೇ. ಸೊ ವಿ ಕ್ಯಾನ್ ಜಸ್ಟ್ ಸೇ ಅಂದ್ರೆ ನಾವು ಅನ್ಫಾರ್ಚುನೇಟ್ ಅಂತ ಅಷ್ಟೇ ಅಲ್ಲ. ಅದ್ರಿಗೆ ಅನ್ಫಾರ್ಚುನೇಟ್ ಅಂತಾನೆ ಹೇಳೋದು. ಸೊ ಭಕ್ತಿ ನೋಟ್ ಅವರು ಅದೇ ಹೇಳ್ತಾರೆ. ಆದ್ರೆ ಸೊ ಎಲ್ಲಿ ವ್ರಜನಾಥದ್ದು ಮತ್ತೆ ಇನ್ನು ಅಲ್ಲಿ ಇನ್ನಿಬ್ರು ಇರ್ತಾರೆ, ಬಾಬಾಜಿ ಮಹಾರಾಜು ಮತ್ತೆ ವ್ರಜನಾಥ್ ಇರ್ತಾರೆ. ಆ ವ್ರಜನಾಥ್ಗೆ ಹೇಳ್ತಾರೆ ಭಕ್ತಿ ನೋಟ್ ಠಾಕೂರ್ ಬಂದು. ಸೊ ಆದ್ರೆ ನಮ್ ದುರದೃಷ್ಟ ಏನು, ಎಲ್ಲಾ ಜೀವಿಗಳು ಬಂದು ಸ್ವಲ್ಪ ಜೀವಿಗಳೆಲ್ಲ ಮ್ಯಾಕ್ಸಿಮಮ್ ಜೀವಿಗಳು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರು. ಆದ್ರೆ ನಮ್ ದುರದೃಷ್ಟ ಏನು, ನಾವ್ ಇಲ್ಲಿ ಬಂದು ಮಾಯಾಗೆ ಸೊ ಆಕರ್ಷಿತ ಆಗಿ ನಾವು ಇಲ್ಲಿ ಬಂದು ಸಿಕ್ಕಾಕೊಂಡ್ರಿ.
ಆದ್ರೆ ಈ ಒಂದು ಯಾವಾಗ ಸಿಕ್ಕಾಕೊಂಡ್ರಿ ಅಂತ ಅನಾದಿ ಅದ್ ಹೇಳಕ್ಕೆ ಆಗಲ್ಲ. ಇಲ್ಲಿ ಬಂದು ಸಿಕ್ಕಾಕೊಂಡಿದ್ರಿ, ಇಲ್ಲಿ ಬಂದು ಏನಾಯ್ತು, ತುಂಬಾ 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 ಜನಗಳಿಂದ ಈ ತರ ನಾವ್ ಎಂಜಾಯ್ ಮಾಡ್ತಾ 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 ಸೊ ಇದ್ರ ಕೂಡ ಭಕ್ತಿ ನೋಡಕ್ಕೂ ಜವಧರ್ಮದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಥರ್ಡ್ ಚಾಪ್ಟರ್ ದಲ್ಲಿ. ಸೊ ಏನು ಜೀವಿಗಳು ಬಂದು ಇಲ್ಲಿ ಬಂದ್ರು ಸಿಕ್ಕಾಕೊಂಡ್ರಿ, ಓಕೆನಾ. ಸಿಕ್ಕಾಕೊಂಡ್ಮೇಲೆ ಏನಾಯ್ತು, ಇಲ್ಲಿ ಜೀವಿಗಳು ಬಂದು ಏನು ಎಂಜಾಯ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಿಂದ ಏನು ಭೋಗವಾಸನ ತುಂಬಾ ಇತ್ತು. ಆದ್ರೆ ಇವ್ರು ಉದ್ಧಾರ ಆಗ್ಬೇಕಂದ್ರೆ ಏನು, ಶಾಸ್ತ್ರ ಬೇಕು. ಸೊ ಸಾಧುಗಳು ಬೇಕು. ಎಷ್ಟವರೆಗೂ ಸಾಧು ಸಿಗಲ್ವೋ ಅಷ್ಟವರೆಗೂ ಜೀವಿ ಉದ್ಧಾರ ಅನ್ನೋ ಕ್ವಶನೇ ಇಲ್ಲ. ಸೊ ಎಷ್ಟವರೆಗೂ ಸಾಧು ಬೇಕು, ಎಷ್ಟವರೆಗೂ ಸಾಧು ಸಿಗಲ್ವೋ ಅಷ್ಟವರೆಗೂ ಒಂದು ಜೀವಿ ಉದ್ಧಾರ ಆಗೋ ಚಾನ್ಸ್ ಇಲ್ಲ. ಯಾಕೆ, ಸಾಧುನಿಂದ ಭಕ್ತಿ ಸಿಗುತ್ತೆ, ಭಕ್ತಿನಿಂದ ಮಾತ್ರನೇ ಜೀವಿ ಉದ್ಧಾರ ಆಗೋದು. ಕರ್ಮದಿಂದ ಆಗಿರ್ಲಿ, ಜ್ಞಾನದಿಂದ ಆಗಿರ್ಲಿ, ಧ್ಯಾನದಿಂದ ಆಗಿರ್ಲಿ ಯಾವಾಗ್ಲೂ ಬಂದು ಉದ್ಧಾರ ಆಗಲ್ಲ, ಸಂಸಾರದಿಂದ ರಿಲೀಸ್ ಆಗಲ್ಲ. ಅದಿನ್ನು ಸಂಸಾರದಲ್ಲೇ ಸಿಕ್ಕಾಕ್ಸುತ್ತೆ. ಆದ್ರೆ ಮಾತ್ರ ಭಕ್ತಿನಿಂದ ಮಾತ್ರನೇ ನಾವು ಜೀವ ಒಂದು ಉದ್ಧಾರ ಆಗೋದು. ಸೊ ಇವಾಗ ಆ ಸಾಧು ಸಂಘ ಬೇಕಂದ್ರೆ ಏನು, ಸಾಧುಗಳು ಇರ್ತಾರೆ, ಸಾಧುಗಳು ಇಲ್ದಿರ ಪ್ರಪಂಚನೇ ನಡೆಯಲ್ಲ. ಸೊ ಅದ್ರಾಗೆ ಸೊ ನಮ್ ಗುರುವರ್ಗ ಹೇಳ್ತಾ ಇರ್ತಾನೆ, ಈ ಪ್ರಪಂಚ ಇಷ್ಟು ಮೋಸವಾಗಿದ್ರು, ಇಷ್ಟು ಕಲ್ಮಶ ಇದ್ರು ಯಾಕೆ ಕರೆಕ್ಟ್ ಆಗಿ ಭಗವಂತ ಎಲ್ಲ ಕೊಡ್ತಾ ಇದ್ದಾನೆ ಅಂದ್ರೆ ಒಂದೇ ಒಂದು ಕಾರಣ ಏನಂದ್ರೆ ಸಾಧುನಿಂದ ಮಾತ್ರನೇ. ಸೊ ಸಾಧು ಇದ್ದೇ ಇರ್ತಾರೆ, ಆದ್ರೆ ಸಾಧುನ್ ಮೀಟ್ ಮಾಡಕ್ಕೂ ಎಲ್ಲಾರು ಹೋಗಿ ಮೀಟ್ ಮಾಡಕ್ ಆಗಲ್ಲ. ಅದ್ರಿಗೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಕ್ತಿಸ್ತು ಭಗವದ್ ಭಕ್ತ ಸಂಘೇನ ಪರಿಜಾಯತೆ ಸತ್ಸಂಗ ಪ್ರಾಪ್ಯತೆ ಪುಂಬಿ ಸುಕೃತೈ ಪೂರ್ವ ಸಂಚಿತೈ. ಭಕ್ತಿಸ್ತು ಭಗವದ್ ಭಕ್ತ ಸಂಘೇನ ಪರಿಜಾಯತೆ. ಭಕ್ತಿ ಅನ್ನೋ ಸಿಗೋದು ಬಂದು ಭಗವದ್ ಭಕ್ತರ ಸಾಂಗತ್ಯನಿಂದ ಮಾತ್ರನೇ. ಆ ಭಗವದ್ ಭಕ್ತರ ಸಾಂಗತ್ಯ ಹೆಂಗ್ ಸಿಗುತ್ತೆ, ಸುಕೃತೈ ಪೂರ್ವ ಸಂಚಿತೈ. ಅನೇಕ ಜನ್ಮಗಳು ಸುಕೃತಿ ಇದ್ರೆ ಮಾತ್ರನೇ ಆ ಸಾಧು ಸಂಘ ಸಿಗೋದು. ಅನೇಕ ಜನ್ಮಗಳ ಸುಕೃತಿ ಇರ್ಬೇಕು, ಅವಾಗ ಮಾತ್ರನೇ ಆ ಸಾಧು ಸಂಘ ಸಿಗ್ಬೇಕು. ಆ ಸುಕೃತಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ಸುಕೃತಿ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು, ಶಾಸ್ತ್ರನ ಪಾಲನೆ ಮಾಡ್ಬೇಕು. ಇವಾಗ ಈ ಜೀವದಲ್ಲಿ ಶಾಸ್ತ್ರ, ಈ ಪ್ರಪಂಚದಲ್ಲಿ ಶಾಸ್ತ್ರ ನಿಲ್ತಿರಿದ್ರೆ ಹೆಂಗ್ ಪಾಲನೆ ಮಾಡೋದು, ಆ ಜೀವಿ ಕಲ್ಯಾಣ ಹೆಂಗಾಗುತ್ತೆ. ಅದಕ್ಕೆ ವೇದವಾಸಿ ತರ ಋಷಿಗಳು ಏನ್ ಮಾಡ್ತಾರೆ, ಸೊ ಶಾಸ್ತ್ರಗಳನ್ನ ಬರೀತಾರೆ. ಅದಕ್ಕೆ ಫಸ್ಟ್ ಏನ್ ಮಾಡ್ತಾರೆ, ಕರ್ಮ ಜ್ಞಾನ ಧ್ಯಾನ ಭಕ್ತಿ ಎಲ್ಲ ಬರೀತಾರೆ. ಯಾಕೆ ಕರ್ಮ ಭಕ್ತಿನಿಂದ ಮಾತ್ರ ಉದ್ಧಾರ ಆಗಿದ್ರೆ ಯಾಕೆ ಕರ್ಮ ಜ್ಞಾನ ಧ್ಯಾನ ಎಲ್ಲ ಬರೆದ್ರು ಶಾಸ್ತ್ರ? ಯಾಕೆ ಬರದಂದ್ರೆ ಆಕ್ಚುಲಿ ಇವಾಗ ಬಂದು ಜೀವಿ ಬಂದು ಎಂಜಾಯ್ ಮಾಡಕ್ ಬಂದಿದ್ದಾನೆ, ಫುಲ್ ಎಂಜಾಯ್ಮೆಂಟ್ ಟೆಂಡೆನ್ಸಿದಲ್ಲಿದ್ದಾರೆ. ಅಂತವ್ರಿಗೆ ಬಂದ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ನೀನ್ ಭಕ್ತಿ ಮಾಡು, ಭಗವಂತನ ಶರಣಾಗತಿ ಆಡು, ಎಲ್ಲ ಈ ತರ ಮಾಡಿದ್ರೆ ಯಾರು ಭಕ್ತಿ ಮಾಡಕ್ಕಾಗಲ್ಲ. ಅದಕ್ಕೆ ಏನು ಕರ್ಮ ಜ್ಞಾನ ಧ್ಯಾನ ಎಲ್ಲ ತಗೊಂಡ್ರು. ಯಾಕೆ ನಿನ್ ಮೈಂಡ್ ಕೆಪಾಸಿಟಿ ಇರೋದು, ನಿನ್ ಬುದ್ಧಿ ಇರೋದು, ನಿನ್ ಭೋಗ ಬುದ್ಧಿ ಇರೋದು, ನೀನ್ ಕರ್ಮ ಮಾಡೋ ಅಷ್ಟೇ ನಿನ್ ಭೋಗ ಬುದ್ಧಿ ಇರೋದು. ನೀನ್ ಕರ್ಮನ್ ಮಾಡ್ತಾ 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 ಅದರಿಂದ ಗೊತ್ತಿಲ್ದಿರೋನೋ ಯಾವತ್ತೋ ಒಂದು ಸುಕೃತಿ ಆಗಿ 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 ಯಾವ್ದೋ ಒಂದು ಕೋಟಿ ಜನ್ಮದಲ್ಲಿ ಒಂದು ಸುಕೃತಿ ಬರುತ್ತೆ. ಆ ತರ ಬಂದ್ಮೇಲೆ ಸೊ ಅದೇನು ಆ ಸುಕೃತಿನಿಂದ ಭಗವದ್ ಭಕ್ತರ ಸಾಂಗತ್ಯ ಆಗುತ್ತೆ. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾ ಇರ್ತಾನೆ, ಬ್ರಹ್ಮಾಂಡ ಬ್ರಹ್ಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ್ ಭಕ್ತಿಲತಾ ಬೀಜ. ಆವಾಗ ಸಾಧು ಸಂಘ ಕೃಪೆನಿಂದ ಏನಾಗುತ್ತೆ, ಆ ಸದ್ಗುರು ಸಿಕ್ಕ ಮೇಲೆ ಸದ್ಗುರುನಿಂದ ದೀಕ್ಷಾ ಪ್ರಾಪ್ತಿ ಆಗುತ್ತೆ. ಸೊ ಅದಕ್ಕೆ ಒಂದು ಅರ್ಥ ಮಾಡಬೇಕು, ಒಂದೊಬ್ಬರಿಗೆ ವೈಷ್ಣವ ಸಂಪ್ರದಾಯದಲ್ಲಿ ದೀಕ್ಷೆ ಆಗಿದೆ ಅಂದ್ರೆ ಅದು ಒಂದು ಜನ್ಮ ಸುಕೃತಿ ಅಲ್ಲ, ಕೋಟಿ ಜನ್ಮ ಸುಕೃತಿ ಇದ್ರೆ ಮಾತ್ರನೇ ಅದು ಒಂದು ವೈಷ್ಣವ ಅಂದ್ರೆ ವೈಷ್ಣವರ ಸಾಂಗತ್ಯ ಪಡೆಯಕ್ಕಾಗೋದು, ಆ ಭಕ್ತಿಲತಾ ಬೀಜ ಸಿಗೋದು ದೀಕ್ಷಾ ಮೂಲಕವಾಗಿ. ಸೊ ಆಮೇಲೆ ಏನ್ ಮಾಡ್ತಾರೆ, ಭಕ್ತಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಭಕ್ತಿ ಮಾಡೋ ಸ್ಟಾರ್ಟ್ ಮಾಡ್ತಾ 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 ಈ ಅನರ್ಥಗಳೆಲ್ಲ ದೂರ ಆಗ್ತಾ ಇರುತ್ತೆ. ಅಂದ್ರೆ ಸೊ ಎಂಜಾಯ್ ಮಾಡೋ ಟೆಂಡೆನ್ಸಿ. ಆದ್ರೆ ಆತ್ಮ ಬಂದು ಈ ಭೌತಿಕ ಲೋಕನ ಯಾವಾಗ್ಲೂ ಸ್ಪರ್ಶ ಮಾಡಕ್ಕೆ ಆಗಲ್ಲ. ಅದಕ್ಕೆ ಸೊ ಮನೆಯಲ್ರೆಲ್ಲ ಮಹಾರಾಜ್ ಬಂತು ಕಾರಲ್ಲಿ ಹೋಗ್ತಾರೆ ಅವಾಗ, ಅಪಾಪ ಅಮೃತ್ಯು ಅಶೋಕ ನಿತ್ಯ ನೂತನ ಭೋಗರಹಿತ ಅನ್ಯಾಭಿಲಾಷಿತ ಶೂನ್ಯ ಸತ್ಯಕಾಮ ಸತ್ಯ ಸಂಕಲ್ಪ, ಈ 8 ಗುಣ ಆತ್ಮಕ್ಕೆ. ಸೊ ಆತ್ಮ ಅಪಾಪ, ಅದ್ ಯಾವಾಗ್ಲೂ ಪಾಪ ಮಾಡಕ್ಕಾಗಲ್ಲ. ಅಮೃತ್ಯು, ಅದಕ್ಕೆ ಮೃತ್ಯು ಇಲ್ಲ. ಅಶೋಕ, ಅದ್ರಿಗೆ ಶೋಕ ಅನ್ನೋದಿಲ್ಲ. ಮತ್ತೆ ಏನು ನಿತ್ಯ ನೂತನ, ಅದು ಯಾವಾಗ್ಲೂ ನೂತನವಾಗಿರುತ್ತೆ. ಮತ್ತೇನು ಭೋಗರಹಿತ, ಅದು ಎಂಜಾಯ್ ಮಾಡೋ ಟೆಂಡೆನ್ಸಿ ಅದಕ್ಕಿಲ್ಲ. ಅನ್ಯಾಭಿಲಾಷಿತ ಶೂನ್ಯ, ಕೃಷ್ಣ ಸೇವೆ ತಪ್ಪ ಅನ್ಯ ಕಾಮನೆ ಇಲ್ಲ. ಸತ್ಯಕಾಮ ಸತ್ಯ ಸಂಕಲ್ಪ, ಅದೇನ್ ಕಾಮನೆ ಪಡ್ತಿರೋನು ಏನ್ ಸಂಕಲ್ಪ ಮಾಡಿದ್ರು ಎಲ್ಲ ಪೂರ್ಣವಾಗ್ಬಿಡುತ್ತೆ. ಯಾಕೆ ಅದಕ್ಕೇನು ಸತ್ಯಕಾಮ ಸಂಕಲ್ಪ ಏನ್ಕೋಸ್ಕರ ಪಡುತ್ತೆ, ಭಗವಂತನ ಸಂತುಷ್ಟಿಗೋಸ್ಕರ ಮಾತ್ರ ಪಡೋದು. ಅದರಿಂದ ಎಲ್ಲ ಪೂರ್ಣವಾಗುತ್ತೆ.
ಸೊ 8 ಗುಣಗಳು ಸೊ ಆತ್ಮಕ್ಕಿದೆ. ಆದ್ರೆ ಆತ್ಮ ಯಾವಾಗ ಇಲ್ಲಿ ಸೊ ಇಲ್ಲಿ ಜೀವಿ ಯಾವಾಗ ಇಲ್ಲಿ ಬದ್ಧ ಆಗ್ತಾರೋ ಅವಾಗ ಬಂದು ಏನಾಗುತ್ತೆ, ಎಲ್ಲಾರ್ಗೂ ನಾನೇ ಕ್ರಿಯಾ ಸೊ ಏನು ನಾನೇ ಅನುಭವಿಸ್ತಾ ಇರೋದು ಅನ್ಕೊಂತೆ. ಅದಕ್ಕೆ ಹೇಳ್ತಾ ಇರ್ತಾನೆ, ಪ್ರಕೃತಿ ಕ್ರಿಯಮಾನಾನಿ ಗುಣೈ ಕರ್ಮಾನಿ ಸರ್ವಶ ಅಹಂಕಾರ ವಿಮೂಢ ಆತ್ಮ ಕರ್ತ ಅಹಮಿತಿ ಮನ್ಯತೆ. ಜೀವಿ ಏನ್ ಅನ್ಕೊಂತಾರೆ, ಅಹಂಕಾರದಿಂದ ನಾನೇ ಮಾಡ್ತಾ ಇರೋದು ಅನ್ಕೊಂತಾರೆ. ಎಷ್ಟವರೆಗೂ ಅಹಂಕಾರ ಇರುತ್ತೋ ಅಷ್ಟವರೆಗೂ ಏನು ನಾವು ಆ ಕರ್ಮ ಫಲನ ಅನುಭವಿಸ್ಲೇಬೇಕು. ಸೊ ಈ ಪ್ರಕೃತಿ ಅಂದ್ರೆ ಈ ಗುಣಗಳಿಗೆ 3 ಗುಣಗಳಿಗೆ ವಶ ಆಗಿ ಜೀವಿ ಏನ್ ಅನ್ಕೊಂತಾರೆ, ಎಲ್ಲಾ ಕ್ರಿಯೆಗೂ ನಾನೇ ಕರ್ತ ಅನ್ಕೊಂತಾರೆ. ಸೊ ಕರ್ತ ಹಮಿತಿ ಮಾನ್ಯತೆ, ಪ್ರಕೃತಿ ಕ್ರಿಯಮಾನಾನಿ ಗುಣೈ ಕರ್ಮಾನಿ ಸರ್ವಶ ಅಹಂಕಾರ ವಿಮೂಢಾತ್ಮ ಕರ್ತ ಹಮಿತಿ ಮಾನ್ಯತೆ. ಸೊ ಅವನ್ ಮಾನ್ತ ಅಂದ್ರೆ ಅನ್ಕೊಂತ ಇದ್ದಾನೆ ಅಷ್ಟೇ ನಾನ್ ಕರ್ತ ಅಂತ. ಅದು ಯಾವಾಗ ಈ ಕರ್ತಾಭಿನಂದ ಹೊರಗಡೆ ಬರ್ತಿರೋ ಅವಾಗ ಬಂತು ಸೊ ಏನಾಗುತ್ತೆ, ಇಲ್ಲಿ ಏನೋ ಮಾಡಿ ಕ್ರಿಯಕ್ಕೆ ನಮ್ ಬಂದು ಸ್ಪರ್ಶ ಆಗಲ್ಲ. ಯಾವ ತರ ನಾವು ಕೇಳಿದ್ರಿಲ್ವ, ಸೊ ಏನಾಯ್ತು ದುರಾಸ ಮಹರ್ಷಿ ಕತೆ. ಎಲ್ಲಿ ವೃಂದಾವನದಲ್ಲಿ ದುರಾಸ ಮಹರ್ಷಿ ಇರುವಾಗ ಸೊ ಗೋಪಿಗಳೆಲ್ಲ ಏನ್ ಮಾಡ್ತಾರೆ, ದುರಾಸ ಮಹರ್ಷಿಗೋಸ್ಕರ ತುಂಬಾ ಊಟ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ದುರಾಸ ಮಹರ್ಷಿ ಯಮುನಾಕ್ಕೆ ಆ ಕಡೆ ಕೂತ್ಕೊಂಡಿರ್ತಾರೆ. ಅವಾಗ ಗೋಪಿಕಸ್ ಎಲ್ಲ ಹೋಗಿ ಕೃಷ್ಣ ಹತ್ರ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ನಾವ್ ಆ ಕಡೆ ಹೋಗ್ಬೇಕು ಅನ್ಕೊಂಡಿದ್ರೆ ಏನ್ ಕತೆ, ಹೆಂಗ್ ಹೋಗೋದು ಅಂತ ಕೃಷ್ಣ ಹತ್ರ ಐಡಿಯಾಗೆಲ್ಲ ಹೋಗಿ ಕೃಷ್ಣ ಏನ್ ಹೇಳ್ತಾನೆ, ಕೃಷ್ಣ ನಿತ್ಯ ಬ್ರಹ್ಮಚಾರಿ ಅನ್ಕೊಂಡಿದ್ರೆ ಯಮುನಾಗೆ ದಾರಿ ಬಿಡಿ ಅಂತ. ಸೊ ಅದೇ ತರ ಹೋಗಿ ಹೇಳ್ತಾರೆ, ಆತರ ಹೇಳಿದ ತಕ್ಷಣ ಯಮುನಾ ದಾರಿ ಬಿಟ್ಬಿಡುತ್ತೆ. ಮತ್ತೆ ದುರಾಸ ಮಹರ್ಷಿ ಹತ್ರ ಹೋಗ್ಬಿಟ್ಟು ಮತ್ತೆ ದುರಾಸ ಮಹರ್ಷಿ ಫುಲ್ ಫೀಸ್ ತಗೊಂಡ್ಮೇಲೆ ಏನಾಯ್ತು, ಮತ್ತೆ ದುರಾಸ ಮಹರ್ಷಿ ಹತ್ರ ಕೇಳ್ತಾರೆ, ಮತ್ತೆ ನಾವು ಆ ಕಡೆ ಹೆಂಗ್ ಹೋಗ್ಲಿ ಅಂತ. ಯಾಕಡೆ ಹೆಂಗ್ ಬಂದ್ರಿ ಅಂತ ಕೇಳಿ ಫಸ್ಟ್ ಹೇಳ್ತಾರೆ ಗೋಪಿಕಸ್ಸು. ಕೃಷ್ಣ ನಿತ್ಯ ಬ್ರಹ್ಮಚಾರಿ ಆಗಿದ್ರೆ ದಾರಿ ಬಿಡಿ ಅಂತ ಹೇಳಿದ್ರು, ಅದಕ್ಕೆ ಕೇಳಿದ್ರು ದಾರಿ ಬಿಟ್ಬಿಡ್ತು. ಇವಾಗ ಹೆಂಗ್ ಹೋಗೋದು ಅಂತ ಕೇಳುವಾಗ ದುರಾಸ ಮಹರ್ಷಿ ಹೇಳ್ತಾರೆ, ದುರಾಸ ಮಹರ್ಷಿ ನಿತ್ಯ ಉಪವಾಸಿ ಆಗಿದ್ರೆ ದಾರಿ ಬಿಡು ಅಂತ. ಅವಾಗ ಮತ್ತೆ ಯಮುನಾ ಮಹಾರಾಣಿ ಹತ್ರ ಹೇಳಿದ ತಕ್ಷಣ ಏನಾಯ್ತು, ಯಮುನಾ ಮತ್ತೆ ದಾರಿ ಬಿಟ್ಬಿಡ್ತು. ಈ ಕಡೆ ಬಂದ್ಮೇಲೆ ಇದೆಲ್ಲ ಮತ್ತೆ ಕೃಷ್ಣ ಹತ್ರ ಹೋಗ್ತಾರೆ, ಇದೆಲ್ಲ ಹೆಂಗ್ ಸಾಧ್ಯ ಅಂತ. ಇದೆಲ್ಲ ಹೆಂಗ್ ಸಾಧ್ಯ ಅಂತ ಮತ್ತೆ ದುರಾಸ ಮಹರ್ಷಿ ಸೊ ಕೃಷ್ಣ ಹತ್ರ ಕೆಲವಾಗ ಕೃಷ್ಣ ಏನ್ ಹೇಳ್ತಾರೆ, ಇವಾಗ ನಾನು ರಾಸಲೀಲೆ ಮಾಡಿದ್ರೇನು ಸೊ ಏನಾಯ್ತು, ಬಂದು ನಿಮ್ಮ ಹತ್ರ ಎಲ್ಲಾ ವಿಧ ನಡ್ಕೊಂಡ್ರೇನು, ಆದ್ರೆ ನನ್ಗೆ ಅಭಿಮಾನ ಇಲ್ಲ, ನಾನ್ ಮಾಡ್ತಾ ಇರೋದು ನಿಮ್ ಸಂತುಷ್ಟಿಗೋಸ್ಕರ. ಅದೇ ತರನೇ ದುರಾಸ ಮಹರ್ಷಿ ಬಂದು ಎಲ್ಲಾ ಪ್ರಸಾದ ಸ್ವೀಕಾರ ಮಾಡಿದ್ರೇನು ಏನಾಯ್ತು, ಅವ್ರಿಗೆ ಅಭಿಮಾನ ಇಲ್ಲ, ನಾನ್ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ. ಅವ್ರಿಗೇನು ಶರೀರನ ಆತ್ಮನ ಪೋಷಣೆ ಮಾಡೋಕ್ಕೋಸ್ಕರ ಸ್ವೀಕಾರ ಮಾಡ್ತಾರೆ. ಮತ್ತೆ ಅವ್ರು ಸ್ವೀಕಾರ ಮಾಡಿದ್ರೇನು ಅವ್ರು ಭೋಗ ಬುದ್ಧಿನಿಂದ ಸ್ವೀಕಾರ ಮಾಡ್ತಾ ಇಲ್ಲ. ಎಷ್ಟವರೆಗೂ ಭೋಗ ಬುದ್ಧಿನಿಂದ ಸ್ವೀಕಾರ ಮಾಡ್ತೀರೋ ಅಷ್ಟವರೆಗೂ ಬಂದು ನಾವ್ ಬಂದು ಏನ್ ಮಾಡ್ಬೇಕಾದ್ರೆ ನಾನು ಅನುಭವಿಸ್ಲೇಬೇಕು. ಅದಕ್ಕೆ ಸೊ ನಾವು ಬಂದು ಏನು ಪ್ರಸಾದ ತಗೊಂಡ್ರು ಅದು ನಿಜ ಇನ್ನು ಪ್ರಸಾದ ಆಗ್ತಾ ಇಲ್ಲ. ಸೊ ನಾವು ಬಂದು ಏನು ಪ್ರಸಾದ ತಗೊಂಡ್ರು ಅದರಲ್ಲಿ ಉಪ್ಪು ಖಾರ ಎಲ್ಲ ನೋಡ್ತಿರಲ್ವಾ, ಅದರಿಂದ ನಾವು ಅದೇನು ಓಕೆ ಪ್ರಸಾದ ಎಫೆಕ್ಟ್ ಇದ್ದೇ ಇರುತ್ತೆ, ಪ್ರಸಾದ ಎಫೆಕ್ಟ್ ಇಲ್ದ್ರೆ ಏನಿಲ್ಲ. ಅದರಿಂದ ನಾವು ಒಂದು ಪವಿತ್ರ ಆಗದೆ ಆಗ್ತೀರಿ. ನಾವು ಭೋಗ ಬದಿಯಿಂದ ತಗೊಳ್ಳಿ, ಹೆಂಗಿನಿಂದಾದ್ರೂ ತಗೊಳ್ಳಿ, ಪವಿತ್ರ ಆಗೇ ಆಗ್ತೀರಿ. ಆದ್ರೆ ಪ್ರಸಾದ ನಿಜವಾದ ಎಫೆಕ್ಟ್ ಅದ್ ಯಾವಾಗ ಕೊಡುತ್ತೆ, ಯಾವಾಗ ನಾವು ಪ್ರಸಾದ ಬುದ್ಧಿನಿಂದ ನೋಡ್ತಿರೋ. ನಾವು ಪೂರಿ ಜಗನ್ನಾಥಲ್ಲಿ ಕತೆ ಕೇಳಿರ್ತೀರಲ್ವಾ, ಯಾವ ತರ ಬಂದು ಶಿವ ಸ್ವಲ್ಪ ಬಾಯಲ್ಲಿ ಬಿಟ್ಟಿದ ತಕ್ಷಣ ನಾರದ ಮುನಿ ಸ್ವಲ್ಪ ಒಂದೇ ಒಂದು ಮೆತ್ಕಲ್ವಾ, ಒಂದೇ ಒಂದು ಗ್ರೈನ್ ಬಾಯಕ್ಕೆ ಹೋಗಿದ ತಕ್ಷಣ ಏನಾಯ್ತು, ನಾರದ ಮುನಿ ನೃತ್ಯ ಮಾಡೋ ಸ್ಟಾರ್ಟ್ ಮಾಡಿದ್ರು. ಒಂದ್ ಅರ್ಧ ಗ್ರೈನ್ ಶಿವಕ್ಕೆ ಹೋಗಿದ ತಕ್ಷಣ ಏನಾಯ್ತು, ಆ ಪ್ರಸಾದ ಸ್ವೀಕಾರ ಮಾಡಿದ ತಕ್ಷಣ ಶಿವ ನೃತ್ಯ ಮಾಡೋ ಸ್ಟಾರ್ಟ್ ಮಾಡಿದ್ರು. ಪಾರ್ವತಿ ದೇವಿಗೆ ಸಿಗ್ಲಿಲ್ಲ, ಅದಕ್ಕೆ ಅವರು ವಿಮಲಾ ದೇವಿಯಾಗಿ ಬಂದ್ರು. ಸೊ ರಾಮಾನುಜಾಚಾರ್ಯ ಏನ್ ಮಾಡಿದ್ರು, ಚರ್ಣಾಮೃತದಲ್ಲಿ ವಿಷ ಮಿಕ್ಸ್ ಮಾಡಿ ಕೊಡ್ತಿರು. ಅದ್ರೇನು ಅವ್ರಿಗೆ ಏನಾಗಲಿಲ್ಲ, ಯಾಕೆ ಅವ್ರು ಚರ್ಣಾಮೃತಿ ಬುದ್ಧಿನಿಂದ ಸ್ವೀಕಾರ ಮಾಡಿದ್ರು. ಮೀರಾಬಾಯಿಗೂ ಅದೇ ತರನೇ. ಅದಕ್ಕೆ ನಮಗೆ ಅದ್ರಗಿನಲ್ಲಿ ಇನ್ನೂ ಅದ್ ಪ್ರಸಾದ ಬುದ್ಧಿನಿಂದ ನೋಡ್ತಾ ಇಲ್ಲ, ಭೋಗ ಬುದ್ಧಿನಿಂದ ನೋಡ್ತಾ ಇದ್ರಿ. ಆದ್ರೆ ಸಾಧು ಆ ತರ ಇಲ್ಲ. ಸಾಧುಗೆ ಏನೇ ಬರ್ಲಿ ಅವ್ರ ಪ್ರಸಾದ ಬುದ್ಧಿ ನೋಡೋದ್ರಿಂದ ಆ ಕರ್ಮ ಏನು ಅವ್ರಿಗೆ ಸ್ಪರ್ಶ ಆಗಲ್ಲ. ಅವ್ರು ಬಂದು ನಾನ್ ಆಫರ್ ಐಟಮೇ ಬರ್ಲಿ, ಅವ್ರ ಹತ್ರ ನಾನ್ ಆಫರ್ ಐಟಮೇ ಬರ್ಲಿ, ಆದ್ರೂ ಅದನ್ನ ಅವ್ರ ಪ್ರಸಾದ ಬುದ್ಧಿನಿಂದ ನೋಡೋದ್ರಿಂದ ಅದು ಪ್ರಸಾದ ಆಗ್ಬಿಡುತ್ತೆ. ಸೊ ಇಲ್ಲೇನು, ಸೊ ಜೀವಿ ಅಣು ಆಗಿರೋದ್ರಿಂದ ಇಲ್ಲೇನಾಯ್ತು, ಆ ಭಗವಂತನ ಕೃಪೆಯಿಂದ, ಭಗವಂತನ ಆಜ್ಞಾನಿಂದ ಏನ್ ಮಾಡ್ತು, ಆ ಮಾಯಾದೇವಿ ಬಂದು ಜೀವಿನ ಆವರಣ ಮಾಡುತ್ತೆ अविद्यದಿಂದ। भगवत विमुख होने पर बहिरंग माया का विषयों को प्रति भावाविष्ट होने पर उनका शुद्ध अहंकार और शुद्ध चित्त
ಅವಿದ್ಯಾ ರೂಪಿ ಮಲ್ ಸೆ ಮಲಿನ್ ಹೋ ಜಾತಿ ಹೇ. ಸೊ ಯಾವಾಗ ಬಂದು ಭಗವದ್ ವಿಮುಖ ಆಗಿದ್ರಿಂದ ಜೀವ ಏನಾಯ್ತು, ಈ ಬಹಿರಂಗ ಮಾಯಾ ಶಕ್ತಿನಿಂದ ಏನಾಯ್ತು, ಈ ಶುದ್ಧ ಅಹಂಕಾರ ಮತ್ತೆ ಶುದ್ಧ ಚಿತ್ತ ಈ ಅವಿದ್ಯಾ ಅನ್ನೋ ಮಲದಿಂದ ಕಲ್ಮಶದಿಂದ ಆವರಣ ಆಗುತ್ತೆ. ಸೊ ಅಹಂಕಾರ ಬಂದು ಎರಡು ಪ್ರಕಾರ. ಅಹಂಕಾರ ಬಂದು ಎರಡು ಪ್ರಕಾರ, ಒಂದು ಶುದ್ಧ ಅಹಂಕಾರ, ಇನ್ನೊಂದು ಬಂದು ಮಿಥ್ಯ ಅಹಂಕಾರ. ಶುದ್ಧ ಅಹಂಕಾರ ಅಂದ್ರೇನು, ನಾನ್ ಕೃಷ್ಣ ದಾಸ ಅಂತ ತಿಳ್ಕೊಂಡಿದ್ದು ಶುದ್ಧ ಅಹಂಕಾರ. ಮತ್ತೆ ಮಿಥ್ಯ ಅಹಂಕಾರ ಏನು, ಸೊ ಇಲ್ಲಿ ಶರೀರ ನನ್ನ, ಸೊ ಏನೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇಲ್ಲಿರೋ ಮಿಥ್ಯ ಅಹಂಕಾರ. ಇದು ಬಂದು ಸೊ ಯಾವಾಗ ಬಂದು ಅವಿದ್ಯದಿಂದ ಶುದ್ಧ ಅಹಂಕಾರ ಕವರ್ ಆದ್ಮೇಲೆ ಸೊ ಮಿಥ್ಯ ಅಹಂಕಾರ ನಮ್ನ ಆವರಣೆ ಮಾಡ್ಬಿಡುತ್ತೆ. ಆದ್ರೆ ಶುದ್ಧ ಅಹಂಕಾರ ಅನ್ನೋದೇನು, ಜೀವೇರ ಸ್ವರೂಪ ಹೋಯ್ ಕೃಷ್ಣರೇ ನಿತ್ಯ ದಾಸ್, ಕೃಷ್ಣರ ತಟಸ್ಥ ಶಕ್ತಿ, ಭೇದ ಭೇದ ಪ್ರಕಾಶ್. ಸೊ ನಾವೊಂದು ನಿತ್ಯ ಕೃಷ್ಣ ದಾಸ, ಇದು ನನ್ನ ನಿಜವಾದ ಸ್ವರೂಪ. ಮತ್ತೇನು, ನಾವ್ ಯಾರು, ಕೃಷ್ಣರ ತಟಸ್ಥ ಶಕ್ತಿ, ನಾವೊಂದು ಕೃಷ್ಣ ತಟಸ್ಥ ಶಕ್ತಿ ನಾವೊಂದು. ಅದ್ ಯಾವ ತರ ಇದೆ, ಭೇದ ಭೇದ ಪ್ರಕಾಶ್, ಭೇದನೂ ಇದೆ ಅಭೇದನೂ ಇದೆ. ಸೊ ಯಾವ ತರ ಬಂದು ಭೇದ ಅಭೇದ. ಭಗವಂತ ಬಂದು ಏನು ಶಕ್ತಿ, ಇದು ಬಂದು ಭೇದ ಏನನು, ಭಗವಂತ ಬಂದು ಶಕ್ತಿಮಾನ್, ಜೀವಿ ಬಂದು ಶಕ್ತಿ, ಮತ್ತೆ ಭಗವಂತ ಏನು ವಿಭು ಚೇತನ್, ಜೀವಿ ಏನು ಅನುಚೇತನ್. ಇದು ತುಂಬಾ ಮುಖ್ಯ, ಬರ್ಕೊಳ್ಳಿ. ಸೊ ಭೇದ ಏನೇನು, ಭಗವಂತ ಬಂದು ಶಕ್ತಿಮಾನ್, ಜೀವಿ ಬಂದು ಶಕ್ತಿ, ಮತ್ತೆ ಭಗವಂತ ಬಂದು ವಿಭು ಚೇತನ್, ಜೀವಿ ಬಂದು ಅನುಚೇತನ್. ಮತ್ತೆ ಭಗವಂತ ಬಂದು ಏನು ಮಾಯಾಪತಿ, ಜೀವಿ ಏನು ಮಾಯಾಧೀಶ್. ಭಗವಂತ ಏನು ಸರ್ವವ್ಯಾಪಕ್, ಜೀವಿ ಸರ್ವವ್ಯಾಪಕ ಆಗಲ್ಲ. ಮತ್ತೆ ಭಗವಂತ ಬಂದು ಏನು ಅಂಶಿ, ಜೀವಿ ಬಂದು ಅಂಶ. ಸೊ ಇದು ಬಂದು ಅಚಿಂತ್ಯ, ಸೊ ಭೇದ ಭೇದ. ಮತ್ತೆ ಏನು, ಇದು ಬಂದು ಭೇದ. ಅಭೇದ ಏನು, ಶಕ್ತಿ ಶಕ್ತಿ ಮತ್ತವ್ರ ಅಭೇದ. ಶಕ್ತಿಗೆ ಶಕ್ತಿಮಾನ್ಗೆ ಏನ್ ಭೇದ ಇಲ್ಲ. यह चित्त के तुलना दर्पण से की गई है. हाँ, जैसे धूलि द्वारा आच्छादित मलिन दर्पण से अपना मुख नहीं देखा जाता है, उसी प्रकार अविद्या रूपी मल द्वारा मलिन हुआ चित्त को स्वरूप के यथार्थ रूप में दर्शन नहीं होता. ಸೊ ಯಾವ ತರ ಬಂದು ಜೀವಿ ಮೇಲೆ ಅವಿದ್ಯಾ ಬಂದು ಕವರ್ ಆಯ್ತು, ಅದೇ ತರನೇ ಸೊ ಇಲ್ಲೇನ್ ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜನಂ. ದರ್ಪಣ ಮೇಲೆ ಏನಾಯ್ತು, ಚಿತ್ತ ಅನ್ನೋ ದರ್ಪಣ ಮೇಲೆ ಏನಾಯ್ತು, ಸೊ ಡಸ್ಟ್ ಧೂಳಿ ಬಂದು ಕುತ್ಕೊಂಡ್ಬಿಟ್ಟೈತೆ, ಅವಿದ್ಯಾ ಅನ್ನೋ ಧೂಳಿ ಬಂದು ಕುತ್ಕೊಂಡ್ಬಿಟ್ಟೈತೆ. ಅವಿದ್ಯಾ ಅನ್ನೋ ಧೂಳಿನ ಬಂದು ಕುತ್ಕೊಂಡ್ಬಿಟ್ಟೈತೆ. ಅದಕ್ಕೇನ್ ಮಾಡ್ಬೇಕು, ಆ ಧೂಳಿನ ಕ್ಲಿಯರ್ ಮಾಡ್ಬೇಕಂದ್ರೆ ಇಲ್ಲೇನೋ ಬಟ್ಟೆದಲ್ಲಿ ಒರೆಸಿದ್ರೆ ಹೋಗ್ಬಿಡುತ್ತೆ, ಆದ್ರೆ ಅಲ್ಲಿ ಬಟ್ಟೆದಲ್ಲಿ ಒರ್ಸಕ್ ಆಗಲ್ಲ. ಅದಕ್ಕೇನ್ ಮಾಡ್ಬೇಕು, ह्लादिनी सार वृत्ति का भक्ति को साधन जब प्रारंभ होता है, तब श्रवण के अनंत श्री कृष्ण संकीर्तन स्वयं प्रादुर्भूत होकर अविद्या रूपी मल को संपूर्ण रूप से धो देती है. ಭಕ್ತಿನಿಂದ ಏನು ಶ್ರವಣ ಕೀರ್ತನೆ ಯಾವಾಗ ಮಾಡ್ತಾ ಇರ್ತಿರೋ, ಅದನ್ನಲ್ಲಿ ಮುಖ್ಯವಾಗಿ ಸೊ ಕೀರ್ತನೆ ಯಾವಾಗ ಮಾಡ್ತಿರೋ ಅವಾಗ ಏನಾಯ್ತು, ಈ ಅವಿದ್ಯಾ ರೂಪಿ ಧೂಳಿ ಬಂದು ಸಂಪೂರ್ಣ ರೂಪದಿಂದ ಏನು ವಾಶ್ ಔಟ್ ಆಗ್ಬಿಡುತ್ತೆ. ಸೊ ಯಾವ ತರ ಬಂದು ನಾವಂತೂ ಕೇಳಿರ್ಬೋದು ಕಾಲಿಯ ಕಾಲಿಯ ಇದ್ರಲ್ವ ಎಲ್ಲ ಯಮುನಾದಲ್ಲಿ ಎಷ್ಟು ವಿಷ ಆಯ್ತು. ಆ ಸುತ್ತು ಪಕ್ಕ ಯಾರು ಹೋಗ್ತಾರಿಲ್ಲ, ಸುತ್ತು ಹೋಗ್ಬೇಕ ಬಿಟ್ಟಾಕಿ ಮೇಲ್ಗಡೆ ಪಕ್ಷಿಗಳು ಕೂಡ ಹೋಗಕ್ ಆಗ್ತಾ ಇರ್ಲಿಲ್ಲ. ಮೇಲ್ಗಡೆ ಪಕ್ಷಿ ಹೋದ್ರೇನು ಆ ವಿಷ ಪ್ರಭಾವದಿಂದ ಏನಾಯ್ತು, ಅಲ್ಲೇ ಸತ್ತೋಗ್ಬಿಡ್ತಾ ಇತ್ತು ಆ ಪಕ್ಷಿಗಳು, ಅಷ್ಟು ವಿಷ ಆಯ್ತು. ಆದ್ರೆ ಯಾವಾಗ ಬಂದು ಕೃಷ್ಣ ಆದ್ರೂ ಕಾಲಿಯ ಮೇಲೆ ನೃತ್ಯ ಮಾಡಿದ್ನು, ಅವಾಗ ಏನಾಯ್ತು, ಆ ಕಾಲಿಯದಲ್ಲಿರೋ ವಿಷ ಎಲ್ಲ ಹೊಟ್ಟೋಯ್ತು. ವಿಷ ಎಲ್ಲ ಹೊಟ್ಟೋಯ್ತು. ಅದೇ ತರ ನಮ್ಮ ಹೃದಯದಲ್ಲಿ ಅದೇ ತರ ವಿಷಯ ತುಂಬ್ಕೊಂಡ್ಬಿಟ್ಟೈತೆ.
ಅದೇ ತರನೇ ವಿಷ ಫುಲ್ ಆಗಿ ತುಂಬಿಕೊಂಡಿದೆ. ಆದ್ರೆ ಯಾವಾಗ ಕೃಷ್ಣ ರೂಪಿ ಸೊ ಕಾಲಿಯ ತಲೆ ಮೇಲೆ ಯಾವ ತರ ಕೃಷ್ಣ ನೃತ್ಯ ಮಾಡಿದ್ನೋ ಅದೇ ತರ ನಾಮ ರೂಪದಲ್ಲಿ ಕೃಷ್ಣನ ನಾಲ್ಗೆ ಮೇಲೆ ಯಾವಾಗ ನೃತ್ಯ ಮಾಡ್ತಾನೋ ಅವಾಗೇನಾಗುತ್ತೆ, ಕಾಲಿಯ ತರ ಹೃದಯದಲ್ಲಿರೋ ವಿಷಯ ಎಲ್ಲ ಒಟ್ಟೋಗುತ್ತೆ. ಕಾಲಿಯದಲ್ಲಿ ಸೊ ಕಾಲಿಯ ತರ ಇರೋ ವಿಷಯ ಎಲ್ಲ ಒಟ್ಟೋಗುತ್ತೆ. ಆದ್ರೆ ಆ ನಾಮ ಬಂದು ಸೊ ನಾಮನ ನಮ್ ಏನ್ ಮಾಡ್ಬೇಕು, ನಮ್ ನಾಲ್ಗೆ ಮೇಲೆ ನೃತ್ಯ ಮಾಡಕ್ಕೆ ಬಿಡ್ಬೇಕು. ಸೊ ಏನಾಗುತ್ತೆ ಅವಾಗ, ಭಗವಂತನ ನಾಮಗೆ ವ್ಯತ್ಯಾಸ ಇಲ್ಲ. ಕೃಷ್ಣ ನಾಮ ಚಿಂತಾಮಣಿ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವ ನಾಮ ನಾಮಿನೇ. ಆ ಎರಡಕ್ಕೂ ವ್ಯತ್ಯಾಸ ಇಲ್ದಿರೋ ಕಾರಣದಿಂದ ಸ್ವಯಂ ಕೃಷ್ಣ ಬಂದು ಏನ್ ಮಾಡ್ತಾನೆ, ನೃತ್ಯ ಮಾಡ್ತಾನೆ. ಆದ್ರೆ ಸೊ ಕೃಷ್ಣ ಬಂದಾಗ ನಾವೇನ್ ಮಾಡೋದಲ್ಲ, ಕೃಷ್ಣ ಕರೆಕ್ಟಾಗಿ ಏನು ಮರ್ಯಾದೆನೇ ಕೊಡಲ್ಲ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಇವಾಗ ನಾವ್ ಬಂದು ಯಾರನ್ನ ಬರೋದ್ರು ಒಂದು VIP ನ ನಮ್ಮ ಮನೆಗೆ ಕರೀತ್ರಿ. ಆ VIP ಏನ್ ಮಾಡ್ತಾರೆ, ಎಲ್ಲಾ ಕೆಲಸ ಬಿಟ್ಬಿಟ್ಟು ನಾವ್ ಮೀಟ್ ಮಾಡಕ್ಕೆ ನಮ್ಮ ಹತ್ರ ಬರ್ತಾರೆ. ಅವಾಗ ಬಂದವಾಗ ಏನ್ ಮಾಡ್ತೀರಿ, ನಾವ್ ಅವ್ರ ಹತ್ರ ಮಾತಾಡ್ದಿರ ಬಂದು TV ನೋಡ್ಕೊಂಡಿರೋದು, ಇಲ್ಲಾಂದ್ರೆ ಮೊಬೈಲ್ ನೋಡ್ಕೊಂಡು ಬರೋದು, ಇಲ್ಲಾಂದ್ರೆ ಬೇರೆ ಕೆಲಸ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಅವಾಗ, ಅವ್ರಿಗೆ ಇನ್ಸಲ್ಟ್ ಮಾಡ್ದಂಗ ಆಗುತ್ತಾ ಆಗಲ್ವಾ? ಅದೇ ತರನೇ ಚಾಂಟಿಂಗ್ ಮಾಡೋಗು ಅಷ್ಟೇ ತಾನೆ. ಭಗವಂತ ಸ್ವಯಂ ಬರ್ತಾರೆ ಅಲ್ಲಿ, ಕರಿತೀರಿ ಭಗವಂತನ, ಭಗವಂತನ ಸ್ವಯಂ ಕರಿತೀರಿ. ಆದ್ರೆ ಏನಾಗುತ್ತೆ, ನಾವು ಭಗವಂತನ ಸ್ವಯಂ ಕರೆಯುವಾಗ ಏನಾಯ್ತು, ಆದ್ರೆ ಭಗವಂತನ್ ಬಿಟ್ಬಿಟ್ಟು ಸೊ ಚಾಂಟಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡುತ್ತೆ, ಬೇರೆ ಬೇರೆ ಕೆಲಸ ಮಾಡೋದು, TV ಮಾಡೋದಾಗಿರ್ಲಿ, ಕತೆ ಹೊಡಿಯೋದಾಗಿರ್ಲಿ, ಇದೆಲ್ಲ ಮಾಡ್ತಾ ಇದ್ರೆ ಸೊ ಏನ್ ರೆಸ್ಪೆಕ್ಟ್ ಆಗುತ್ತೆ ಅದು ಬಂದು ಸೊ ಅವಾಗ ಏನಾಗುತ್ತೆ, ಅದಿನ್ನೂ ಶುದ್ಧಿ ಆಗಲ್ಲ, ಅದಿನ್ನೂ ಅಪರಾಧ ಆಗುತ್ತೆ. ಇನ್ನೊಂದು ಅನರ್ಥ ಎಕ್ಸ್ಟ್ರಾ ಇನ್ನೂ ಆಡ್ ಆಗುತ್ತೆ, ತಪ್ಪ ಕಡಿಮೆ ಆಗಲ್ಲ. ಮಲ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ, ತಪ್ಪೇನೇನು ಕಡಿಮೆ ಆಗಲ್ಲ. उस समय जीव का शुद्ध अहंकार से युक्त विशुद्ध चित्त उदित हो पड़ते हैं, जिससे वह अपने शुद्ध चित्त रूपी दर्पण में ईश्वर, जीव, प्रकृति, काल और कर्म इन 5 तत्वों को यथार्थ रूप में दर्शन करने लगता है. ಆದ್ರೆ ಏನ್ ಸೊ ಯಾವಾಗ ಬಂದು ಅವಾಗ ಹೃದಯದಲ್ಲಿರೋ ಮಲಿನ ಬಂದು ಯಾವಾಗ ಕ್ಲಿಯರ್ ಆಯ್ತು, ಅವಾಗ ಏನಾಯ್ತು, ಶುದ್ಧ ಅಹಂಕಾರ ಪ್ರಕಟಿತ ಆಗುತ್ತೆ. ವಿಶುದ್ಧ ಚಿತ್ತ ಜೀವಕ ಉದಯ ಹೋ ಪಡ್ತೆ, ಜಿಸೆ ಅಪ್ನ ಶುದ್ಧ ಚಿತ್ತ ಸ್ವರೂಪ ದರ್ಪಣಕ್ಕೆ ಈಶ್ವರ್. ಅವಾಗ ಏನಾಗುತ್ತೆ, ಯಾವಾಗ ಬಂದು ನಮ್ಮ ಕ್ಲಿಯರ್ ಆಯ್ತು, ಡಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು, ಅವನೇಯ್ತು, ಅವಾಗ ಅದ್ ದರ್ಪಣದಲ್ಲಿ ಅವಾಗ ನಮ್ಮ ಮಕ್ಕ ನೋಡ್ಕೊಂಡ್ರೆ ಏನಾಯ್ತು, ನಮ್ಮ ಮಕ್ಕ ಚೆನ್ನಾಗಿ ಕಾಣಿಸುತ್ತೆ. ಅದೇ ತರ ನೀವು ಹೃದಯದಲ್ಲಿ ಅವಿದ್ಯಾ ರೂಪಿ ಡಸ್ಟ್ ಯಾವಾಗ ಕ್ಲಿಯರ್ ಆಗುತ್ತೋ ಅವಾಗ ಏನಾಯ್ತು, ಅವಾಗ ನಮ್ ಸ್ವರೂಪ ಸೊ ನಮ್ ಸ್ವರೂಪ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಷ್ಟವರೆಗೂ ಗೊತ್ತಾಗಲ್ಲ. ಸೊ ಯಾವಾಗ ಬಂದು ಆ ತರ ಕ್ಲಿಯರ್ ಆಯ್ತು, ಅವಾಗ ಈ 5 ವಿಷಯ ಏನು, ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತೆ ಕರ್ಮ, ಇದು ಯಥಾರ್ಥ ರೂಪದಲ್ಲಿ ಆವಾಗ ದರ್ಶನ ಆಗುತ್ತೆ. चित्त दर्पण के निर्मल होने पर यथार्थता स्वरूप का दर्शन और उससे स्वधर्म का दर्शन संभव होता है. ಅವಾಗ ಬಂದು ಯಾವಾಗ ಬಂದು ಚಿತ್ತ ದರ್ಪಣದಲ್ಲಿ ಸೊ ಕ್ಲಿಯರ್ ಆಯ್ತು, ಅವಾಗ ಏನಾಯ್ತು, ನಮ್ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಸೊ ನಾವ್ ಇದ್ರ ಮುಂಚೆನೆ ಕಲಿದ್ರಿ, ಎಲ್ಲಾರ್ಗೂ ಒಂದೊಂದು ಸ್ವರೂಪ ಇದ್ದೇ ಇದೆ, ಎಲ್ಲಾರ್ಗೂ ಒಂದೊಂದು ಸ್ವರೂಪ ಇದ್ದೇ ಇರುತ್ತೆ. ಅದು ಬಂದು ನೇನು ನಮ್ ನಿತ್ಯ ಸ್ವರೂಪ. ಆದ್ರೆ ಇವಾಗ ಏನಾಯ್ತು, ಅದ್ ಬಂದು ಕವರ್ ಆಗ್ಬಿಟ್ಟೈತೆ. ಅವಾಗ ನಮ್ ನಿತ್ಯ ಸ್ವರೂಪ, ಸೊ ನಮ್ ಸ್ವರೂಪ ಏನು, ನಮ್ ಸೇವೆ ಏನು ಭಗವಂತನ ಹತ್ರ ನಮ್ ಸಂಬಂಧ ಏನು, ಇದೆಲ್ಲ ಗೊತ್ತಾಗುತ್ತೆ. ಸೊ ಅವಾಗ ಗೊತ್ತಾವಾಗ ಏನಾಗುತ್ತೆ, ಆ ಸಂಬಂಧದಿಂದ ನಾವು ಬಂದು ಭಗವಂತ ಆವಾಗ ಆ ಸಂಬಂಧದಿಂದ ಸೇವೆ ಮಾಡ್ತೀರಿ, ಆವಾಗದ ಸಂಬಂಧ ಜ್ಞಾನ ಉದಿತ ಆಗೋದು. ಇದೆಲ್ಲ ಯಾವ ಅವಸ್ಥದಲ್ಲಿ ಆಗುತ್ತೆ, ಭಾವ ಅವಸ್ಥದಲ್ಲಿ ಇದೆಲ್ಲ ಆಗೋದು. ಆವಾಗ್ಲೇ ಶುದ್ಧ ನಾಮ ಬರೋದು, ಶುದ್ಧ ನಾಮ ಆವಾಗಲೇ ಬರೋದು. ಅಷ್ಟವರೆಗೂ ಶುದ್ಧ ನಾಮ ಬರಲ್ಲ. ಅವಾಗೇನು, ಒಂದು ಶುದ್ಧ ನಾಮನಿಂದಾನೇ ಎಷ್ಟು ಪಾಪಗಳು ಮಾಡಿದ್ರೋ ಅಷ್ಟು ಪಾಪಗಳು ಬಂದು ಎಷ್ಟು ಪಾಪಗಳು ಮಾಡಿದ್ರ ಅಂತೆಲ್ಲ, ಒಂದು ನೀವು ಯೋಚನೆ ಕೂಡ ಮಾಡಕ್ಕಾಗಲ್ಲ, ಅಷ್ಟು ಪಾಪಗಳು ಏನು ಒಂದೇ ನಾಮದಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಇದ್ರ ಮುಂಚೆ ಎಷ್ಟೆಲ್ಲ ಪಾಪಗಳು ಮಾಡಿದ್ಯೋ ಮತ್ತೆ ನೆಕ್ಸ್ಟ್ ಎಷ್ಟೆಲ್ಲ ಪಾಪಗಳು ಮಾಡ್ತೀಯೋ ಅದೆಲ್ಲ ಏನು ಒಂದು ನಾಮದಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಅಷ್ಟು ಶುದ್ಧ ನಾಮಕ್ಕೆ ಶಕ್ತಿ ಇರುತ್ತೆ. ಭಗವದ್ ದಾಸ್ಯ ಭಗವತ್ ಸೇವಾ ಹಿ ಜೀವ ಕ ಸ್ವಧರ್ಮ ಹೇ. ಸೊ ಏನು ಜೀವನ ಸ್ವಧರ್ಮ ಏನು, ಭಗವಂತನಿಗೆ ದಾಸ್ಯ ಮಾಡೋದು, ಭಗವಂತನ ಸೇವೆ ಮಾಡೋದು, ಇದು ಮಾತ್ರನೇ ಜೀವನ ನಿತ್ಯ ಸ್ವಧರ್ಮ. भगवत सेवा में तत्पर होने से संसार प्रवृत्ति कृष्ण सेवा प्रवृत्ति के रूप में परिणत हो जाती है. ಸೊ ಈ ಭಗವತ್ ಸೇವಾದಲ್ಲಿ ಎಷ್ಟೆಷ್ಟು ನಾವು ಬಂದು ತೊಡಗ್ತಾ ಇರ್ತೀರೋ ಅವಾಗ ಏನಾಯ್ತು, ಅಷ್ಟಷ್ಟು ಬಂದು ಈ ಅವಿದ್ಯಾನು ಸೊ ಮಲ ಏನಾಯ್ತು ಕ್ಲಿಯರ್ ಆಗ್ತಾ ಹೋಗ್ತಾ ಇರುತ್ತೆ, ಕ್ಲಿಯರ್ ಆಗ್ತಾ ಹೋಗ್ತಾ ಇರುತ್ತೆ.
ಇದು ಚೇತೋದರ್ಪಣ ಮಾರ್ಜನಂ. ಸೊ ಇಷ್ಟವರೆಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಪ್ರಭು. ಇವಾಗ ಸ್ವಲ್ಪ ನಂಗೆ ಕೆಲಸ ಇದೆ, ಸೊ ಇವತ್ತಿಗಿಷ್ಟೇ ಸಾಕು, ಮಿಕ್ಕಿದ್ ನಾಳೆ ನೋಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.